ಹೆಸರು ಸುನೀತಾ ಅಂತ ಬ್ಯಾಲಹಳ್ಳಿಯಿಂದ ಬಂದಿದ್ದಾರೆ ಸರ್. ಇವ್ರ ಅತ್ತೆಯವರಿಗೆ 3 ವರ್ಷದಿಂದ ಬ್ಯಾಕ್ ಸೈಡ್ ಗಡ್ಡೆ ಇತ್ತಂತೆ ಸರ್. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳಿದ್ರು ಅದು ಕ್ಯಾನ್ಸರ್ ಗಡ್ಡೆ ಇದೆಮ್ಮ ಅಂತ ಹೇಳಿದಾಗ ಅವರು ಗುಲ್ಬರ್ಗಕ್ಕೆ ಹಾಸ್ಪಿಟ್ಲ್ ಬರ್ಕೊಟ್ಟಾಗ ಇವರು ಗುಲ್ಬರ್ಗಕ್ಕೆ ಟೆಸ್ಟ್ ಮಾಡಿಸೋದಕ್ಕಿಂತ ಮೊದಲು ಇಲ್ಲಿ 3 ದಿನ ಮೀಟಿಂಗಲ್ಲಿ ಭಾಗವಹಿಸಿದ್ರಂತೆ ಸರ್. ಅವಾಗ ನೀವು ಪ್ರೊಫೆಸಿ ಮಾಡ್ತಾ ಇದ್ದಿದ್ರಂತೆ ಸರ್. ಯಾರ್ಯಾರಿಗೆ ಗಡ್ಡೆಗಳಿದಾವೋ ಕೈಗಳು ಇಟ್ಕೊಳ್ರಿ ಅಂತ ಪ್ರಾರ್ಥನೆ ಮಾಡುವಾಗ ಇವ್ರು ರಿಸೀವ್ ಮಾಡ್ಕೊಂಡಿದ್ದಾರೆ. ಆ ಗಡ್ಡೆ ಕರಗಿ ಹೋಗಿದೆ ಅಂತ ಸಾಕ್ಷಿ ಹೇಳ್ತಾ ಇದ್ದಾರೆ ಸರ್. ಓಕೆ, ಗುಪ್ತವಾದ ಜಾಗದಲ್ಲಿ ಗಡ್ಡೆ ಇತ್ತು. ಆದ್ರೆ ಎಷ್ಟು ಸೈಜ್ ಗಡ್ಡೆ ಇತ್ತು? ಓಹೋ, ಅಲ್ಲೆಲ್ಲೂ ಚಪ್ಪಳೆ ತಟ್ಟುತ್ತಾ ಮೀಟಿಂಗ್ ಒಳಗೆ ಬಂದಾಗ ಮೀಟಿಂಗ್ ಸಾಕ್ಷಿ ಇದೆ. 3 ದಿನ ಮೀಟಿಂಗ್ ಒಳಗಡೆ ಗಡ್ಡೆ ಇಷ್ಟು ದಪ್ಪವಾಗಿತ್ತು. ಆದ್ರೆ ಅಲ್ಲಿ ಎಲ್ಲೆಲ್ಲಿ ಕೈ ನೋವಿದೆಯೋ ಅಲ್ಲಿ ಕೈ ಇಟ್ಕೊಂತವಾಗ ಅದು ಗಡ್ಡೆ ವಾಸಿ ಆಗಿದೆ ಅಂತ ಅವರೇ ಬಂದು ಸಾಕ್ಷಿ ಕೊಡ್ತಿದ್ರೆ. ಮತ್ತೆ ನಂಬಿ ದೇವರು ಎಣ್ಣೆ ಹಚ್ಕೊಂಡಿದ್ದೀರಾ? ದೇವ್ರ ಬಿಡುಗಡೆ ಮಾಡಿದ್ದಾನೆ. ಚಪ್ಪಳೆ ತಟ್ಟದ ದೇವ್ರ ನಮ್ಮ ಸ್ತೋತ್ರ ಮಾಡಲಿ. ನೆಕ್ಸ್ಟ್ ಸರ್, ಅದೇ ರೀತಿ ಇವರಿಗೆ 2 ವರ್ಷದಿಂದ ಎಸಿಡಿಟಿ ಪ್ರಾಬ್ಲಮ್ ಇತ್ತಂತೆ ಸರ್. ಇಲ್ಲಿ ಬಂದು ಅನೆಂಟಿಗಾಲ್ ತೆಗೆದುಕೊಂಡು ಹೋಗಿ ಕುಡಿತಾ ಹೋದ್ರೆ ಎಸಿಡಿಟಿ ಪ್ರಾಬ್ಲಮ್ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ.